ಜೀವನದಲ್ಲಿ ತಪ್ಪಾಗ್ಯದಪ್ಪ ಅನ್ನುವಂಥ ಮಾತು ಭಾಳಷ್ಟು ಜನರ ಮನಸ್ಸಿನಲ್ಲಿದ್ದರೂ ಸಹಿತ ದರ್ಶನ ಉಳಿಬೇಕಿದ್ದರಿಂದ ಅಂತ. ಆ ಸಂದರ್ಭದಲ್ಲೇ ಒಂದಿಷ್ಟು ವಾದಗಳ ಪ್ರಕಾರ, ವಕೀಲರ ವಾದದ ಪ್ರಕಾರ ಅತಿರಂಜಿತವಾದ ವಿವರಣೆ ಬಂತು, ತಪ್ಪಾಗಿ ಬಂತು, ಅದರಲ್ಲಿ ಇರಲಿಲ್ಲ ಅನ್ನೋಂಥ ವಾದಗಳನ್ನು ಸಹಿತ ಮನಸ್ಸಿದ್ದು ನಾವು ನೋಡಿದ್ವಿ. ಮತ್ತು ಈಗ ನಿಮಗೆ ಹೇಳಿದಂಗೆ ಅಭಿಮಾನಿಗಳಂತೂ ದರ್ಶನ್ ಅವರನ್ನು ಯಾವತ್ತೂ ಬಿಟ್ಟುಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅದ್ರ ಜೊತೆಗೆ ಅವ್ರ ಮಿಸ್ಸಸ್ ಲಕ್ಷ್ಮಿ ಅವರು ಸಹ ಭಾಳಷ್ಟು ಇವ್ರನ್ನ ಉಳಿಸ್ಕೊಳ್ಳಲು ಪ್ರಯತ್ನ ಮಾಡಿದರು. ಮತ್ತು ಇನ್ನೊಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇವ್ರಿಗೆ ಷರತ್ತು ವಿಧಿಸಿ ಇವತ್ತು ಜಾಮೀನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರನ್ನ ಪಾಲಿಸ್ತಾ ಇದ್ದವರು. ಇಲ್ಲಿವರೆಗೆ ಸುತ್ತಮುತ್ತ ಚಿತ್ರರಂಗ ಷರತ್ತು ಬಂದು ಒಂದು ಪರ್ಮಿಷನ್ ಕೊಟ್ಟರೆ ಅದನ್ನು ಪಾಲಿಸಿದ್ದಾರೆ. ನಂತರದಲ್ಲೇ ಬೇರೆ ಬೇರೆ ಕಡೆಗೆ ಹೋಗೋದಕ್ಕಾಗಿ ಕೊಟ್ಟಂಥ ಪರ್ಮಿಷನ್ ಅದನ್ನು ಪಾಲಿಸ್ಕೊಂಡಿದ್ದಾರೆ. ಈಗ ಕೊಟ್ಟಂಥ ಇದನ್ನು ಪಾಲಿಸ್ತಾರೋ ಅಂತ ನಕ್ಕಿ ನಮ್ಮ ಕೋರ್ಟಿಗೆ ಅನಿಸದ. ಅಂದ್ರೆ ಮತ್ತು ಇಲ್ಲಿವರೆಗೆ ನಾವು ವರ್ತನೆ ನೋಡಿದಾಗ ಅದೊಂದು ಘಟನೆ ಬಿಟ್ಟರೆ ಉಳಿದೆಲ್ಲ ಘಟನೆಗಳು ನೆನಪಿಸ್ಕೊಂಡಾಗ ಇಡೀ ಚಿತ್ರರಂಗದಲ್ಲಿ ಎಲ್ಲರ ಜೊತೆಗೆ ಅವರ ಸಂಬಂಧ, ಸೌಹಾರ್ದತೆ ಭಾಳ ಚೆನ್ನಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ಯದಂತ. ಅದಕ್ಕಾಗಿ ಮತ್ತು ಈಗಾಗಲೇ ಕೋರ್ಟಿನ ಆದೇಶವನ್ನು ಒಂದೊಂದು ಶಬ್ದವನ್ನು ಸಹಿತ ಅವ್ರಿಗೆ ಹಾಕಿರ್ತಾರೆ, ಷರತ್ತನ್ನು ಪಾಲಿಸ್ಕೊತ ಬರ್ತಾ ಇದ್ದಾರೆ. ಹೀಗಾಗಿ ವಿಶ್ವಾಸ ಮೂಡ್ತಾ ಇದೆ ಕೋರ್ಟಿಗೆ, ನ್ಯಾಯಾಲಯಕ್ಕೆ. ಏನು ಡಿಸಿಷನ್ ಕೊಟ್ಟರು ಇವ್ರ ಸ್ವೀಕಾರ ಮಾಡ್ತಾರಪ್ಪ ಅಂತೇಳಿ, ಇಲ್ಲ ಮುಂದಿನ ಕೋರ್ಟ್ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋವಂಥದ್ದು. ಮತ್ತು ಅವ್ರಿಗೂ ವಿಶ್ವಾಸ ಮಾಡೋದು ದರ್ಶನ್ ಅವ್ರಿಗೆ. ಮತ್ತು ಅವ್ರು ಏನೇನೋ ಆ ಸಂದರ್ಭದಲ್ಲಿ ಮೆಡಿಕಲ್ ಗ್ರೌಂಡ್ ಮೇಲೆ ಏನೋ ಮಾಡಿ ಬಂದರು. ಇವತ್ತು